ನಮಸ್ಕಾರ ಅಭಿಮಾನಿ ಮಹನೀಯರೇ. ಬೆಂಗಳೂರು ನಗರದಲ್ಲಿ ಕೆಂಪೇಗೌಡ ನಗರದ ಬಸ್ ನಿಲ್ದಾಣ ಕಟ್ಟೋದಕ್ಕೆ ಮೂಲತಃ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳೇ ಕಾರಣ. ಹಿಂದೆ ಇದಕ್ಕೆ ಸುಭಾಷ್ ಚಂದ್ರ ಬೋಸ್ ಬಸ್ ನಿಲ್ದಾಣ ಅಂತ ಇತ್ತು. ಕೆರೆ ಇದೆಲ್ಲ ಸೇರಿಸಿ ಇಲ್ಲಿ ಇರೋ ಅಭಿಮಾನಿಗಳು ಎಲ್ಲರೂ ಸೇರಿಸಿ, ಆಟೋ ಚಾಲಕರು ಎಲ್ಲರೂ ಸೇರಿ, ಕಾವೇರಿ ಆಟೋ ಚಾಲಕರ ಸಂಘದ ವೇದಿಕೆಯವರು ಸಂಗೊಳ್ಳಿ ರಾಯಣ್ಣ ಸುಮಾರು ಸಂಘಟನೆಯವರು ಸೇರಿಸಿ 16 ವರ್ಷಗಳ ಕನಸು ಇವತ್ತು ನನಸಾಗಿದೆ. ಪುನೀತ್ ರಾಜ್ಕುಮಾರ್ ಅಣ್ಣವರ ಪ್ರತಿಮೆ ಮೆಜೆಸ್ಟಿಕ್ನಲ್ಲಿ ಇನ್ನೆಂದೂ ಕಾಣದಂಥ ವೈಭವ ರೀತಿಯಲ್ಲಿ ಅಲಂಕೃತವಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಡಾಕ್ಟರ್ ರಾಜ್ಕುಮಾರ್, ಜೈ ರಾಜವಂಶ. ಸರ್, ಇದು ನಮ್ಮ ಬಹುದೊಡ್ಡ ಕನಸು. ಒಂದು 15 ವರ್ಷದಿಂದನೇ ರಾಜ್ಕುಮಾರ್ ತೀರ್ಕೊಂಡಾಗೆ ಮಾಡಬೇಕಿತ್ತು. ದಿನ ಹೇಳ್ಕೊಂಡು ಬರ್ತಾನೆ ಇತ್ತು. ರಾಜ್ಕುಮಾರ್ ಮಾಡೋಣ ಅನ್ನೋ ಟೈಮ್ ಕರೆಕ್ಟಾಗಿ ಚಿಕ್ಕೇಜ್ಮಂಡ್ರು ತೀರೋದ್ರು. ಇವಾಗ 2 ಆಸೆ ಈಡೇರಿಸ್ಕೊಂಡಿದ್ದೀವಿ. ಕಾವೇರಿ ಆಟೋ ಚಾಲಕರ ವೇದಿಕೆ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿನ ಅನಾವರಣಗೊಳಿಸಿ ನಮಗೆ ಮನ ಸಂತೋಷವಾಗಿದೆ. ನಮಸ್ಕಾರ, ನನ್ನ ಹೆಸರು ಅನಿತಾ ತಾಯಿ ಅಂತೇಳಿ. ನಾನು ಕ್ಯಾರಪುರಮಿಂದ ಬಂದಿದ್ದೀನಿ. ನಮ್ಮ ಸಂಘಟನೆ ಅಸಂಘಟಿತ ಕಾರ್ಮಿಕರು ಮತ್ತು ಮಹಿಳಾ ಹಕ್ಕುಗಳ ಪರಿಷತ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿದ್ದೀನಿ. ಈ ದಿನ ಅಪ್ಪು ಸರ್ದು ಮತ್ತು ಅಣ್ಣವ್ರದ್ದು ಪುತ್ಥಳಿ ಓಪನಿಂಗಿಗೆ ನನಗೆ ಚಂದ್ರಗಂಗಪ್ಪ ಸರ್ ಇನ್ವೈಟ್ ಮಾಡಿದ್ರು. ಇವತ್ತು ಬಂದು ಈ ಸಂಘಟನೆ ವತಿಯಿಂದ ಈ ಮೆಜೆಸ್ಟಿಕಲ್ಲಿ ಇರುವಂತಹ ಪುತ್ಥಳಿ ಓಪನಿಂಗ್ಗೆ ಇವತ್ತು ನನಗೆ ಕರೆದು ಒಂದು ಗೌರವ ಸಲ್ಲಿಸಿದ್ದಾರೆ. ಈ ಗೌರವ ಸಲ್ಲಿಸಿರೋದಕ್ಕೆ ಚಂದ್ರಗಂಗಪ್ಪನೇ ಸರ್ ಕಾರಣ. ಹಾಗಾಗಿ ಇವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಶ್ರಮವಹಿಸಿ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಇದೇ ಥರ ಹೆಚ್ಚೆಚ್ಚು ಪುತ್ಥಳಿಗಳು ಬರಲಿ. ಅಣ್ಣವರ ಅಭಿಮಾನಿಗಳು ಹೆಚ್ಚೆಚ್ಚು ಬೆಂಬಲ ಕೊಟ್ಟು ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಇದು ಕಾವೇರಿ ಕನ್ನಡ ಯುವಕರ ಸಂಘ ಸುಮಾರು ಒಂದು 30-35 ವರ್ಷಗಳ ಕಾಲ ಇರೋಂಥ ಒಂದು ಸಂಘಟನೆ ಇದು. ಇದರ ಮೂಲ ಕಾರ್ಯಕರ್ತರು ನಮ್ಮ ಪ್ರಕಾಶ್ ಅಂತೇಳಿ ಮತ್ತು ಕುಮಾರ್ ಅಂತೇಳಿ ಅವರ ನೇತೃತ್ವದಲ್ಲಿ ಇವತ್ತು ದಿನ ಈ ಒಂದು ಅಪ್ಪು ಅವ್ರದ್ದು ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಪುತ್ಥಳಿ ಉದ್ಘಾಟನೆ ಆಗಿದೆ. ಅವರಿಗೆ ಮತ್ತು ಇಲ್ಲಿರುವ ಎಲ್ಲ ರೈಲ್ವೆ ಆಟೋ ಚಾಲಕರ ಸಂಘಕ್ಕೆ ಎಲ್ಲರಿಗೂ, ನಮ್ಮೆಲ್ಲರಿಗೂ ಸಂಗೊಳ್ಳಿ ರಾಯಣ್ಣ ಹಾಗೂ ಎಲ್ಲ ನಮ್ಮ ಕನ್ನಡ ಕಾರ್ಯಕರ್ತರು ಎಲ್ಲರ ಪರವಾಗಿ ನಾನು ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಅವ್ರಿಗೆ ದೇವರು ಇನ್ನೂ ಹೆಚ್ಚಿನ ರೀತಿ ಶಕ್ತಿ ಕೊಡಲಿ, ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಬಯಸ್ತೀನಿ.